ಜರ್ಮನಿ ಅಂತ ದೇಶದಲ್ಲಿ ಟ್ರಾನ್ಸ್ಪೋರ್ಟೇಷನ್ ಅನ್ನೋದು ಇಷ್ಟೊಂದು ವಾಸ್ಟ್ ಆಗಿರುತ್ತಾ ಅಪ್ಪ ಅಂತ ಅಂದ್ಕೊಳ್ಳೋವಷ್ಟು ನೆನ್ನೆ ಒಂದು ಬ್ಯಾಡ್ ಎಕ್ಸ್ಪೀರಿಯನ್ಸ್ ಆಯಿತು. ಅದೇನು ಅಂತ ಹೇಳ್ತೀನಿ ಕೇಳಿ. ಜರ್ಮನಿನಲ್ಲಿ ನಡೆಯೋ ಒನ್ ಆಫ್ ದ ಬಿಗ್ಗೆಸ್ಟ್ ಫೆಸ್ಟ್ ಬರ್ಗ್ ಫೆಸ್ಟ್ನ ಅಟೆಂಡ್ ಮಾಡಬೇಕು ಅಂದ್ಬಿಟ್ಟು ನಾನು ನಮ್ಮೂರಿಂದ ಮತ್ತೊಂದು ಊರಿಗೆ ಹೋಗ್ತಾ ಇದ್ದೆ. ಆ ಊರು ಬಂದುಬಿಟ್ಟು 5 ಅವರ್ ಟ್ರಾವೆಲ್ ಇತ್ತು ನನಗೆ. ಆಲ್ಮೋಸ್ಟ್ 4-4.5 ಅವರ್ ಜರ್ನಿನ ಮಾಡ್ತೀನಿ ನಾನು. ಮಾಡಿದ ಮೇಲೆ ಆಲ್ ಆಫ್ ಅ ಸಡನ್ ಯಾವುದೇ ಕ್ಲೂ ಇಲ್ದಿರ, ಯಾವ ಆ್ಯಪಲ್ಲೂ ಏನು ನೋಟಿಫಿಕೇಶನ್ ಇಲ್ದಿರ ಸಡನ್ನಾಗಿ ಒಂದು ಅನೌನ್ಸ್ಮೆಂಟ್ ಬರುತ್ತೆ. ಅದೇನಪ್ಪ ಅಂತಂದೇಳಂದರೆ ಮುಂದೆ ಕನ್ಸ್ಟ್ರಕ್ಷನ್ ವರ್ಕ್ ನಡೀತಾ ಇದೆ, ಹಾಗಾಗಿ ನಾವು ಯಾವುದೇ ಕಾರಣಕ್ಕೂ ಮುಂದಕ್ಕೆ ಹೋಗೋಕ್ಕಾಗೋದಿಲ್ಲ, ಸೊ ಎಲ್ಲರೂ ನೀವು ನೆಕ್ಸ್ಟ್ ಸ್ಟಾಪಲ್ಲೇ ಇಳ್ಕೊಂಡ್ಬಿಡಿ ಅಂತ ಹೇಳಿಬಿಡ್ತಾರೆ. ಎಲ್ಲ ಪ್ಯಾಸೆಂಜರು ಸಿಕ್ಕಾಬಟ್ಟೆ ಕ್ಲೂಲೆಸ್ ಆಗಿಬಿಡ್ತೀವಿ, ಯಾಕಂದರೆ ಏನು ಮಾಡಬೇಕು ಅಂತಲೇ ಗೊತ್ತಾಗಲ್ಲ. ಕಾರಣ ಇಷ್ಟೇ, ನೆಕ್ಸ್ಟ್ ಟ್ರಿಪ್ಗಾದರೂ ಇಳ್ಕೊಂಡು ಹೋಗೋಣ ಅಂತಂದೇಳಂದರೆ ಎಲ್ಲ ಟ್ರೈನ್ಸು ಕ್ಯಾನ್ಸಲ್ ಆಗಿಬಿಟ್ಟಿದೆ, ಯಾವ ಟ್ರೈನ್ ಕೂಡ ಮುಂದಕ್ಕೆ ಹೋಗ್ತಾನೇ ಇಲ್ಲ. ವಾಪಸ್ ಬರೋಣ ಅಂತಂದೇಳಂದ್ರೂ ಕೂಡ ನನಗೆ ಅದು ಆ ಆಪ್ಷನ್ ಕೂಡ ಇರಲಿಲ್ಲ, ಯಾಕಂದರೆ ಆಲ್ರೆಡಿ 4 ಅವರ್ ಜರ್ನಿ ಮಾಡ್ಕೊಂಡು ಬಂದಿದ್ದೆ. ಅದ್ರ ಮೇಲ್ಗಡೆ ವಾಪಸ್ ಬರೋ ಟ್ರೈನ್ ಕೂಡ ಇದೇ ಥರ ಸಿಚುವೇಶನ್ ಇತ್ತು. ಅದು ಕೂಡ ಅರ್ಧ ದಾರಿ ಬರ್ತಾಯಿತ್ತು, ಅರ್ಧ ದಾರಿ ಆದಮೇಲೆ ಮುಂದಕ್ಕೆ ಹೋಗೋ ಟ್ರೈನು ಅದೂ ಕ್ಯಾನ್ಸಲ್ ಆಗ್ತಾಯಿತ್ತು. ಈ ಥರ ಸಿಚುವೇಶನ್ ಇರಬೇಕಾದ್ರೆ ಅವರು ಒಂದು ಅನೌನ್ಸ್ಮೆಂಟ್ನ ಮಾಡ್ತಾರೆ, ಟ್ರೈನ್ ಮುಂದೆ ಹೋಗದೆ ಇರೋ ಕಾರಣ ರೀಪ್ಲೇಸ್ಮೆಂಟ್ ಬಸ್ನ ಬಿಟ್ಟಿದ್ದೀವಿ ಅಂತ ಹೇಳ್ತಾರೆ. ಸರಿ ಅಂದ್ಬಿಟ್ಟು ಬರೋ ಟ್ರೈನಲ್ಲಿರೋ ಅಷ್ಟು ಪ್ಯಾಸೆಂಜರ್ಸು ಬಸ್ ಸ್ಟ್ಯಾಂಡ್ ಕಡೆ ಹೋಗ್ತೀವಿ. ಟ್ರೈನಲ್ಲಿರೋ ಅಷ್ಟು ಜನ ಪ್ಯಾಸೆಂಜರ್ಸು ಬಸ್ಸಲ್ಲಿ ಹೆಂಗೆ ಇಡಿಸ್ತಾರೋ ನನಗಂತೂ ನಿಜವಾಗ್ಲೂ ಗೊತ್ತಿಲ್ಲ. ಬಟ್ ಸ್ಟಿಲ್ ಬಸ್ ಏನೋ ತುಂಬ ದೊಡ್ಡದಿರ್ಬೋದು ಅಂತ ಅಂದ್ಕೊಂಡು ಎಲ್ಲರೂ ಕೂಡ ಬಸ್ ಸ್ಟ್ಯಾಂಡ್ ಕಡೆಗೆ ಹೊರಟ್ವಿ. ಆದರೆ ಯಾವುದೇ ಕಾರಣಕ್ಕೂ ಯಾವ ಬಸ್ ಕೂಡ ಅಲ್ಲಿ ಬರೋದಿಲ್ಲ. ಅದಾದಮೇಲೆ ಒಂದು ಸ್ವಲ್ಪ ಹೊತ್ತಾದಮೇಲೆ ಟ್ರೈನೇ ಬರುತ್ತೆ. ಸರಿ ಅಂದ್ಬಿಟ್ಟು ಎಲ್ಲರೂ ಬಸ್ ಸ್ಟ್ಯಾಂಡಿಂದ ವಾಪಸ್ ರೈಲ್ವೆ ಸ್ಟೇಷನಿಗೆ ಬರೋ ಅಷ್ಟರಲ್ಲಿ 1 ನಿಮಿಷ ಡಿಲೇ ಆಗಿ ಬಂದಿದ್ದಕ್ಕೆ, ನಾವು 1 ನಿಮಿಷ ಲೇಟಾಗಿ ಬಂದಿದ್ದಕ್ಕೆ ಅವನು ನೀವು 1 ನಿಮಿಷ ಲೇಟಾಗಿ ಬಂದಿದ್ದೀರಾ, ನಾವು ನಿಮ್ಮನ್ನು ಹತ್ತಿಸ್ಕೊಳ್ಳಲ್ಲ ಅಂತ ಅಂದ್ಬಿಟ್ಟು ಮುಖದ ಮೇಲೆ ಹೇಳಿಬಿಟ್ಟು ವಾಪಸ್ ಹೋಗಿಬಿಡ್ತಾರೆ. ಇಲ್ಲಿ ನೋಡಿ ಎಲ್ಲರೂ ಹೆಂಗೆ ವೆಯ್ಟ್ ಮಾಡ್ತಾ ಇದ್ದೀವಿ ಬಸ್ಗೋಸ್ಕರ ಅಂತ ಅಂದ್ಬಿಟ್ಟು. ಬಸ್ ಬರದೇ ಇದ್ದಿದ್ದ ಕಾರಣ ನಾನು ಯಾವುದೇ ರಿಸ್ಕ್ನ ತೊಗೊಳಕ್ಕೆ ರೆಡಿ ಇರಲಿಲ್ಲ, ಹಾಗಾಗಿ ವಾಪಸ್ಸೇ ಹೊರಟೆ. ವಾಪಸ್ ಹೋದ್ಮೇಲೆ ಅಲ್ಲಿ ಏನೋ ನಮ್ಮೂರಲ್ಲಿ ಏನೋ ನೋಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಬಂಡ ಧೈರ್ಯದ ಮೇಲೆ ವಾಪಸ್ ಹೊರಟೆ. ಮನೆಗೆ ಬರೋ ಅಷ್ಟರಲ್ಲಿ ರಾತ್ರಿ 12 ಗಂಟೆನೇ ಆಗೋಗ್ಬಿಟ್ಟಿತ್ತು. ಈ ಟ್ರೈನ್ ಸಮಸ್ಯೆಯಿಂದ ನನಗೆ ಬರ್ಗ್ ಫೆಸ್ಟ್ ಮಿಸ್ ಆಯಿತು. ಸೊ ಈ ಬೇಜಾರಲ್ಲಿ ನೆಕ್ಸ್ಟ್ ಡೇ ಬೆಳಗ್ಗೆ ನಾನು ಒಬ್ಬಳೇ ಎದ್ಬಿಟ್ಟು ಸ್ವಲ್ಪ ಆಚೆ ಸುತ್ತಾಡ್ಕೊಂಡು ಹಾಗೆ ಶಾಪಿಂಗ್ ಮಾಡೋಣ ಅಂತ ಹೊರಟೆ. ಆಮೇಲೆ ಅಲ್ಲಿಂದ ನನ್ನ ಫ್ರೆಂಡ್ಸ್ ಮನೆಗೆ ಹೋಗಿ ಅವ್ರ ಹತ್ರ ಒಂದಷ್ಟು ಹರಟೆಗಳನ್ನ ಹೊಡೆದು ನಾನು ತಂದಿರೋ ಐಟಮ್ಸ್ನೆಲ್ಲನೂ ಅವರಿಗೆ ತೋರಿಸಿ, ನನಗೆ ನೆನ್ನೆ ಆಗಿರೋ ಈ ಟ್ರೈನ್ ಕತೆಗಳನ್ನೆಲ್ಲ ಅವರಿಗೆ ಹೇಳಿ ಸ್ವಲ್ಪ ಮನಸ್ಸನ್ನ ಹಗರ್ ಮಾಡಿಕೊಂಡೆ. ಎನಿವೇಸ್, ಜರ್ಮನಿನಲ್ಲಿರೋರು ಈ ವಿಡಿಯೋನ ನೋಡ್ತಾ ಇದ್ರೆ ನಿಮ್ಗಾಗಿರೋ DB ಎಕ್ಸ್ಪೀರಿಯನ್ಸ್ನ ಕಾಮೆಂಟ್ ಮಾಡಿ. ಬಾಯ್.